ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಎಲ್ಲರೂ ಇವಾಗ ಅರಕಲಗೂಡಿಗೆ ಹೊರಡ್ತಾ ಇದ್ವಿ. ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಜ್ಞಾನವೇದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಹಾಗಾಗಿ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು ನೋಡಿ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಸೊಸೆ ಫಂಕ್ಷನ್ ಮಾಡೋಕೆ ಹೋಗೋಕ್ಕೆ ಅಲ್ವಾ ರೀ? ಅವ್ರದಷ್ಟೇ ಆನ್ಸರ್. ಹೊಟ್ಟೆ ಹೇಳ್ಕೊಳ್ಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚೆನ್ನಾಗಿದ್ರೆ ಸಾಕು ಬನ್ನಿ. ಕ್ರೀಮ್ ಬೇರೆ ಹಾಕೋಬೇಕಂತೆ. ನಮ್ಮ ಮದುವೆಯಲ್ಲಿ ಜ್ಞಾನವಿ 11 ತಿಂಗಳು ಮಗು ಎಷ್ಟು ಕ್ಯೂಟ್ ಆಗಿದ್ದು ಗೊತ್ತಾ. ಒಳ್ಳೆ ಟುಂಟುಮಕ್ಕೆ ಹಾಲು ಕೆನೆಗಳು ನೋಡೋಕೆ ತುಂಬ ಚೆನ್ನಾಗಿದ್ದು. ದಿನಗಳು ಕಳೆದಿದೆ ಗೊತ್ತಾಗ್ಲಿಲ್ಲ. ಇವಾಗ ಹಾಫ್ ಸ್ಯಾರಿ ಫಂಕ್ಷನ್ ಇದೆ ನಾಳೆ. ಎಲ್ಲರಿಗೂ ಒಂಥರ ಮೀಟಪ್ ಥರನೂ ಆಗುತ್ತೆ. ನಮ್ಮ ಕಸಿನ್ಸ್ ಎಲ್ಲರೂ ಬರ್ತಾರೆ. ಫುಲ್ಲು ಮಜಾ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ. ನೋಡಿಲಿ, ನಾವೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದೀವಿ. ನಮ್ಮ ಯಜಮಾನ್ರು ಲೋಟಗಳು ಇಟ್ಕೊಂಡಿದ್ದಾರೆ. ಅವ್ರ ಸೇಫ್ಟಿ ಅವ್ರು ನೋಡ್ಕೊಳ್ತಾರೆ, ಯಾವ್ದು ಹೆಂಗಾರ ಆಗಲಿ ಅಲ್ವಾ. ಬಾರ ಇಲ್ಲಿ ಬಳೆದೆಲೆ, ಬಳೆಗೊನೆ, ಹಾಗೆ ನಮ್ಮ ಲಗೇಜ್ ಎಲ್ಲ ಇಲ್ಲಿ ಇದಾವೆ. ನಾವು ಕಾರ್ ತಗೊಂಡು ಹೋಗ್ತಾ ಇಲ್ಲ. ಇವೆಲ್ಲ ತುಂಬಿಸ್ಕೋಬೇಕಲ್ಲ, ಹಾಗಾಗಿ ಓಮಿ ಎತ್ಕೊಂಡು ಹೋಗ್ತಾ ಇದೀವಿ. ಯಾಕೋ ಎಲ್ಲಿ ಹೋಯ್ತಾ ಇದೀಯೋ? ವಿಕ್ಕು ಅಲ್ಲಿ ಅಂಗಡಿ ಬಂದಾಗ ದುಡ್ಡು ಕೊಡ್ರಿ. ಏನ್ ತಗತೀವ ದುಡ್ಡು ಕೊಟ್ರೆ? ಅವನೇ ನಿನ್ನಂಗ? ಅವ್ನ್ ಜಂಟ್ಲ್ಮ್ಯಾನ್ ಅವನು ಅಲ್ವಾ ಮಗ್ನೆ? ಹೇಳ್ಬೇಡ ಸುಮ್ನೆ ಇರುವ. ಯಾರೋ ವಿಕೋ? ನಿಮ್ ಮ್ಯಾಮ್ ಹೆಸರೇನು ವಿಕೋ? ಯಾವ ಮ್ಯಾಮ? ಉಮಾ ಮ್ಯಾಮ್. ಇದಾರೆ ಅಲ್ವಾ ಬೇಕು? ಕುಡಿ ತಗೋಗ್ಲಾ? ಚಾರ್ವಿ ಮೇಡಮ್, ಏನ್ ಮೇಡಮ್ ಸಮಾಚಾರ? ಅಯ್ಯೋ ಮಕ್ಳೆಲ್ಲ ಆಗ್ಲಿ ಆಟ ಆಡಕ್ ಶುರು ಹಚ್ಕೊಂಡ್ಬಿಟ್ಟವ್ರೆ. ಏನ್ ಚಿಂಟು ನೀ ಸಮಸ್ಯೆ? ಏನ ಚಿಂಟು? ನಮ್ಮ ಅತ್ತಿಗೆಯವ್ರ ಮನೆ ಪಕ್ಕದಲ್ಲೇ ಅವ್ರದ್ದು ಅಡಿಕೆ ತೋಟ ಇದೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲೆಲ್ಲ ಶಾಮೀನ್ ಹಾಕ್ಸಿದ್ದಾರೆ. ಟೇಬಲ್ ಎಲ್ಲ ರೆಡಿ ಆಗಿದೆ. ಇದು ಅವ್ರದ್ದು ಅಡಿಕೆ ತೋಟ, ಪಕ್ಕದಲ್ಲೇ ಮನೆ ಇದೆ. ಇದು ಏನಕ್ಕೆ ರೆಡಿ ಮಾಡಿದ್ದಾರೆ ಅಂತಂದರೆ ಸಾಯಂಕಾಲ ಇಲ್ಲಿ ಪಾರ್ಟಿ ನಡೆಯುತ್ತೆ. ಆಮೇಲೆ ಎಲ್ಲ ಬಂದಮೇಲೆ ನನಗೆ ಇಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಯಾಕೆ ನೆನ್ಕೊಂಬತ್ತಾ ಇದ್ದೀರಾ? ಮಳೆ ನೋಡಿ ನೆನೆ ಹಂಗಾಯ್ತಾ ನಿಮಗೆ? ಅಯ್ಯೋ ಗೊತ್ತಿಲ್ಲ. ಏನಿದು ರೀ? ಏನ್ರಿ ಇದು? ಸೋಡಾ. ಇದು ವಾಟ್ರು ಮಾಡ್ತೀವಿ. ನೀವೆಲ್ಲ ಹೊಚ್ಚುತ್ತಾ ಇದ್ರಾ? ತಿಂತಾ ಇದ್ರಾ? ಬಾಯಿ ಆಡ್ತಾ ಇದ್ರ? ಏನ್ ಗೊತ್ತೈತಲ್ವಲ್ಲ ಶುಭಕ್ಕ? ಏನ್ ತಿಂತಾ ಇದ್ದೀರಾ? ನಾವು ಏನನ್ನ ಕಟ್ ಮಾಡ್ತಾ ಇದೀವಿ ಅದನ್ನ ನಾವು ಮಾಡಿ ತಿಂತಾ ಇದೀನಿ ಅಂತ ತಿಳ್ಕೊಂಡು ತಿನ್ಬೇಕು. ಓ ಹಂಗೆ. ಆ ದೊಡ್ಡಣ್ಣ ಯಾವ್ದೋ ಫಿಲಮ್ ಅಲ್ಲಿ ಕೆಲಸ ಮಾಡ್ಬೇಕು. ಯಾವ್ದೋ ಫಿಲಮ್ ಅಲ್ಲಿ ಹೇಳ್ತಾನಲ್ಲ ದೊಡ್ಡಣ್ಣ, ಒಂದ್ ಕೋಳಿನ ಮುಂದ್ಗಡೆ ಕಟ್ಕೊಬಿಟ್ಟು ಬರೀ ಅನ್ನ ತಿಂತಾ ಇರ್ತಾನಲ್ಲ, ಹಂಗೆ ಅಲ್ವೇನತ್ತೆ? ಬಂದ್ರೆ ಅಡ್ಗೆ ಮನೆಗೆ ಅಡಿಗೆ ಎಲ್ಲ ಇದ್ದು ಈಗ ಅಲ್ಲಿಗೆ ನಿಮ್ಗೊಳಗಂತೆ ಸೈಡ್ ನೋಡಿ ನಾವು ಕಷ್ಟಪಟ್ಟು ಹೆಲ್ದಿ ಫುಡ್ ಮಾವ ಹೆಲ್ದಿ ಫುಡ್ ನಿಮಗೋಸ್ಕರ. ಬೇರೆವೇನು ತಿಂದು ಗ್ಯಾಸ್ಟ್ರಿಕ್ ಆಗಿ ಆಮೇಲೆ ನೋಡಿ ಸೌತೆಕಾಯಿ, ಕ್ಯಾರೆಟ್, ಫ್ರೂಟ್ ಸಲಾಡು. ಅದಕ್ಕೆ ಫುಲ್ ಪಾರ್ಟಿ ವಸಂತಣ್ಣ. ಇವಾಗ ಫುಲ್ ಪಾರ್ಟಿ ಎಲ್ಲ ನಮ್ ಕಡೆಯಿಂದಾನೆ. ಆ ಫ್ರಿಜ್ ತುಂಬಾ ತುಂಬಿಸ್ಬಿಟ್ಟಿದೀನಿ.
ವಸಂತಣ್ಣ ಫ್ರಿಡ್ಜ್ ತುಂಬಾ ತುಂಬಿಸ್ಬಿಟ್ಟಿದ್ದೀನಿ, ನಿಮಗೆ ಕಷ್ಟ ಆಗ್ಬಾರ್ದು ನೋಡಿ, ಇದು ನಾನೇ ಮಾಡ್ತಾ ಇದ್ದೀನಿ. ಹಾ? ಯಾರ್ ಮದ್ವೆಯಲ್ಲಿ ನಾವೆಲ್ಲ ನೋಡಿಲ್ಲ, ಇನ್ನೊಂದ್ಸತಿ ಮದ್ವೆ ಆಗಿರೋದಕ್ಕೆ. ನಿಮ್ ಮದ್ವೆ ನೋಡಿಲ್ಲ. ಮಕ್ಳೆಲ್ಲ ಆಚೆ ಕಡೆ ಆಟ ಆಡ್ತಾ ಇದ್ದಾರೆ, ಮಳೆ ಮಾತ್ರ ಸಕ್ಕತ್ ಹೊಯ್ತೈತೆ. ಏಮೋಣ ಆರಾಮ ಅಲ್ಲೂ ಬರ್ತೈತೆ ಮಳೆ, ಯಾಕಂದ್ರೆ ಎರಚ್ಲು ಶಬಾ ಏನ್ ಗಾಡಿ. ಪಾಪ ಇವ್ರುಗಳಿಗೆಲ್ಲ ಇವಾಗ ಪಾರ್ಟಿ ಎಲ್ಲಿ ಮಾಡೋದು ಅನ್ನೋದು ಯೋಚನೆ ಆಗೈತೆ. ಬರೋರೆಲ್ಲ ಇನ್ನೂ ಮಳೆ ಅಂತ ಸುಮಾರು ಜನ ಬಂದಿಲ್ಲ, ಎಲ್ಲ ದಾರಿಲಿ ಅಲ್ಲಲ್ಲೇ ನಿಲ್ಸ್ಕೊಬಿಟ್ಟಿದ್ದಾರೆ. ಸಖತ್ ಗುಡುಗು ಮಿಂಚು ಇರೋದ್ರಿಂದ 7:45 ಆಗ್ಬಿಟ್ಟೈತೆ. ಹಾಯ್, ಇವ್ರದೇ ನೋಡಿ ಫಂಕ್ಷನ್ ನಾಳೆ. ಒಂದು ಸ್ಟಿಕ್ ಹಾಕಿ ಅಲ್ಲಿ ಕಡ್ಡಿ ಅವಾಗ ತಗೊಳವ ಅವನು ಏನೋಗನ್ನ ನಿನ್ ಸಮಸ್ಯೆ ನಾನಂತಲ್ಲ ನಿನ್ ಮಗಂದು ಸಮಸ್ಯೆ ಏನಂತೆ? ಏನಂತೆ ಕೇಳು. ನೀರ್ ಹಾಕಿ ಜ್ಯೂಸ್ ಕೊಡ್ತಾರಲ್ಲ, ನೀರ್ ಹಾಕಿ ಜ್ಯೂಸ್ ಬೇಕವ ಇಸ್ಕೊಬರ್ಲಾ? ಅವನು ಹೇಳ್ತಾನೆ ಅಜ್ಜಿ ಮುತ್ ಕೇಳಿದ್ರೆ ಇಷ್ಟೊಂದು ದಿನ ಹುಡುಗಿರೋರು ಮುತ್ ಕೇಳ್ತೀಯಲ್ಲ ಅಂತ ನಾಚಿಕೆ ಆಗಲ್ಲ ಅಂತ ಅವಳಿಗೆ ಕೊಡು ಅಂತ ಅವಳೇ ಇರು ನಿಮಿಷ ಕೊಟ್ಟು. ಸ್ನೇಹಿತರೆ, ಸಖತ್ತು ಅಂದರೆ ಸಖತ್ತು ಮಳೆ ಬರ್ತಾಯಿತ್ತು. ಹಾಗಾಗಿ ಬರುವಂತಹ ಗೆಸ್ಟ್ಗಳಿಗೂ ಕಾರ್ ಓಡ್ಸೋಕ್ಕೂ ಭಾಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಬರೋರು ಸ್ವಲ್ಪ ಎಲ್ಲ ಲೇಟಾಗಿ ಬಂದರು. ಅಲ್ಲಿ ನಾನು ಮೊದಲೇ ತೋರಿಸೋದೆಲ್ಲ ಶಾಮಿಯಾನ ಹಾಕಿದ್ರಲ್ಲ, ಅದು ಫುಲ್ಲೆಲ್ಲ ನೆಂದೋಗಿತ್ತು. ಹಾಗಾಗಿ ಮನೆ ಮುಂದ್ಗಡೆನೇ ಶೆಡ್ ಥರ ಇದೆ, ಅಲ್ಲೇ ಪಾರ್ಟಿನ ಮಾಡಿಕೊಂಡ್ರು. ಪಾರ್ಟಿದು ಎಲ್ಲ ವೀಡಿಯೋ ನಾನು ಮಾಡೋಕ್ಕೋಗಿಲ್ಲ, ಯಾಕಂದರೆ ಅದು ಅವರವರ ಪ್ರೈವೇಸಿ. ಹಾಗಾಗಿ ಪಾರ್ಟಿ ಎಲ್ಲ ಆದಮೇಲೆ ಬಂದು ನಾವು ಮಕ್ಕಳನ್ನೆಲ್ಲ ಕರ್ಕೊಬಂದು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ರೊಟ್ಟಿ, ಎಣ್ಗಾಯಿ ಪಲ್ಯ ಹಾಗೆ ಚಟ್ನಿ ಎಲ್ಲನೂ ಮಾಡಿಸಿದ್ರು. ತುಂಬ ಚೆನ್ನಾಗೂ ಸಹ ಇತ್ತು. ಎಲ್ಲರೂ ಊಟ ಮಾಡಿಕೊಂಡು ಬಂದು ಹಾಸ್ಕೊಂಡು ಅಚ್ಚುಕಟ್ಟಾಗಿ ಮಕ್ಳು ಕರ್ಕೊಂಡು ಮಲ್ಕೊಳ್ತಾ ಇದ್ದೀವಿ. ಆ ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಬರುತ್ತೆ ಮಾರನೇ ದಿವಸದ್ದು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೋಬೇಡಿ.